ನಮ್ಮ ಹುಲಿ ರೆಡಿ ಆಗೈತೆ. ಯಾವ್ದಂತೀರಾ? ಮಹೇಂದ್ರ. ನಾನು ತಗೊಂಬಂದಿದ್ದು ಮಾಲೂರ್ನಿಕ ಸ್ವಾಮಿ ಇದು ರಿಂಗು. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಮಹೇಂದ್ರ JCB ಡ್ರೈವರ್. ಫುಲ್ಲು ಚಳಿ ಗುರು, ಮಂಜು ಬೇರೆ. ಹೀಗೆ ನೋಡಿ ನಂತೀರಿ. ಏನು ಗುರು, ಏನು ಕಾಣಿಸ್ತಾನೆ ಇಲ್ಲ, ಖರಾಬು. ಹಲೋ ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಫುಲ್ ಮಂಜು ಎಲ್ಲ ನೆಂದೋಗಿದ್ದೀನಿ ನಾನೇ ಫುಲ್. ಬೇಡಪ್ಪ, ಈ ಬೆಳಗ್ಗೆ ಹೊತ್ತು ಚಳಿ ಮಂಜು ನೋಡಿದರೆ ಹೆಂಗೋ ಗಾಡಿ ಹತ್ರ ಬಂದ್ಬಿಟ್ನಿ. ವಿಡಿಯೋ ಅಂತೂ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲಿ ಫುಲ್ ಮಂಜು, ಕೈಕಾಲೆಲ್ಲ ಗಿಡು 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 ಅಂತ ಅದಿರ್ತಾವೆ. ಏನು ಮಾಡೋದು? ನೋಡಿ ಇನ್ನೂ ಕಮ್ಮಿನೇ ಆಗಿಲ್ಲ. ಆಲ್ರೆಡಿ ಬಿಸಿಲು ಬರೋಕ್ಕೆ ಬಿಡ್ತಾಯಿಲ್ಲ ಮಂಜು. ಹೆಂಗೋ ಗಾಡಿ ತಾಗ ಬಂದ್ಬಿಟ್ನೆ. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮೇಯ್ನ್ ಏನೂ ಇಲ್ಲ, ಎಲ್ಲ ಇವತ್ತು ಏನೇನು ಮಾಡ್ತೀನಿ ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಮತ್ತೆ ಏನೇನು ಆಗ್ತೈತೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲಸ ಏನು ಅಂತೇಳಿ ಗೊತ್ತಾಗಿಲ್ಲ. ಓನರ್ ಫೋನ್ ಮಾಡಿ ಕೇಳಬೇಕು. ತಿರ್ಗ ಚಿಕ್ಕದಾಗ ಒಂದು ಐಟಮ್ ಒಂದು ತಂದಿದ್ದೀನಿ. ಚಿಕ್ಕ ಮೊಬೈಲ್ ಕ್ಲಿಬ್ಬು ಇದು ಓಪನ್ ಮಾಡ್ಬಿಡ್ತೀನಿ. ಫಸ್ಟ್ ಒಂದು ಇತ್ತು ಗಾಡಿನಲ್ಲಿ, ಅದು ತೆಗ್ದು ಹಾಕಿ ಹೊರಟೋಯ್ತು. ಮೊಬೈಲ್ ಕ್ಲಿಬ್ ತಂದಿದ್ದಾಯಿತು. ಅಂದರೆ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಯೂಸ್ ಆಗ್ತೈತಿ. ಇದು ಬೇರೆ ಏನಿಲ್ಲ, ಗಾಡಿನಲ್ಲಿ ಹಾಕೋದಕ್ಕೆ ಯೂಸ್ ಆಗ್ತೈತೆ. ಸಪ್ರೇಟ್ ಕೊಟ್ಟವ್ರೆ, ನಾವು ಜಾಯಿನ್ ಮಾಡೋಣ. ಫಿಕ್ಸೆಡ್ ಆಯಿತು. ಇಷ್ಟಿಸ್ಗೆ ಏನಿದು? ಹಿಂಗೇನೋ ಇದು, ತಿರುಗ್ತಾನೆ ಇಲ್ಲ, ತಿರ್ಗ್ಸೋಕ್ಕೆ ಆಗ್ತಾ ಇಲ್ಲ. ಇದು ಕವರ್ ತೆಗಿಲೇಬೇಕಾಗುತ್ತೆ, ಆವಾಗಲೇ ಅದು ವರ್ಕಿಂಗ್ ಆಗೋದು. ಜಾಲಿ ಇದನ್ನು ಇವಾಗ ಕಾಣಿಸ್ತಾ ಇದೆಯಾ? ಇದನ್ನು ಹಿಂಗೆ ಪ್ರೆಸ್ ಮಾಡಿ, ಹೇ ವಾವ್, ನಿಜ ಎಕ್ಸ್ಪೆಕ್ಟೇ ಮಾಡಿಲ್ಲ. ಒಂದು ನಿಮಿಷ ತಡೀರಿ, ಎಕ್ಸ್ಪೆಕ್ಟೇ ಮಾಡಿಲ್ಲ ನಿಜ. ಕರೆಕ್ಟಾಗಿ ಫಿಟ್ಟಿಂಗು ಟೈಟಾಗಿ ಕುತ್ಕೊಂಡ್ಬಿಟ್ಟೈತೆ. ಫಸ್ಟ್ ಒಂದು ತಂದಿದ್ದೆ, ಅದು ಇಷ್ಟು ಮಾತ್ರ ಇಲ್ಲ ಅನ್ಕೊಂತೀನಿ. ಈಗ ಖರಾಬಾಗೈತೆ. ತಡೀರಿ, ಎಲ್ಲರಿಗೂ ಹಾಯ್ ಫ್ರೆಂಡ್ಸ್. ಇವಾಗ ಬಂದು ಆ ಕ್ಲಿಪ್ಪಲ್ಲೇ ಕುಣಿಸಿರೋದು ಖರಾಬಾಗೈತೆ, ಒಂಥರ ಟೈಟಾಗಿ ಕುತ್ಕೊಂಡು. ಮೇಯ್ನ್ ಇನ್ನೂ ಒಂದೇನಂದರೆ ವಿಷಯ, ನಾವು ಇನ್ನೂ ಒಂದು ಗ್ಯಾಜೆಟ್ ತಂದಿದ್ದೀರಿ. ಅದೇನಂದರೆ ಚಂಚಡಾಯ್ ಮೈಕ್. ಅಂದರೆ ಸ್ವಲ್ಪ ಮಾತಾಡೋದು ಕ್ಲಾರಿಟಿ ಬರಲಿ ಅಂತ ಹೇಳ್ಬಿಟ್ಟು ಮೈಕ್ ತಂದಿರೋದು ಅಷ್ಟೇ. ಇದರಲ್ಲಿ ಈ ಥರ ಕೊಟ್ಟವ್ರೆ, ಕಾಣಿಸ್ತಾಯ್ತಾ? ಡಬಲ್ ಮೈಕ್. ಮೇಯ್ನ್ ಒಂದೊಂದೇ ಓಪನ್ ಮಾಡೋಣ. ವಾವ್, ಇದು ಚಿಕ್ಕದಾಗಿ ಚಾರ್ಜಿಂಗ್ ಕೇಬಲ್ ಕೊಟ್ಟವ್ರೆ. ಇದು ನಮ್ಗೆ ಅವಶ್ಯಕತೆ ಇಲ್ಲ ಆಲ್ರೆಡಿ, ಯಾಕಂದರೆ ನಮ್ದು ಇರುತ್ತೆ, ಅದೇನು ತೊಂದರೆ ಇಲ್ಲ. ಬೇರೆ ಏನು ಕೊಟ್ಟವ್ರೆ? ಈಚೆ ಬರ್ರಿ. ಓಕೆ, ಓಪನ್ ಮಾಡಾಕಿದ್ರಿ. ಇದರಲ್ಲಿ ಯಾವುದೋ ಪೇಪರ್ ಐತೆ, ನಮ್ಗೆ ಓದಕ್ಕೆ ಬರಲ್ಲ, ನಮ್ಗೆ ಬೇಕಾಗೂ ಇಲ್ಲ ಅದು.
ಮೈಕ್ ಚೆಕ್ ಮಾಡಿ ನೋಡೋಣ ವಾಯ್ಸ್ ಕ್ಲಾರಿಟಿ ಹೆಂಗೆ ಬರ್ತೈತೆ ಏನು ಅಂತೇಳಿ. ಪೇಪರ್ ಕೊಟ್ಟವ್ರು ಇಲ್ಲಿ, ಅದನ್ನು ತೆಗಿಲೇಬೇಕು. ಅವಾಗಲೇ ನಾವು ಮಾತಾಡೋದು ನೀಟಾಗಿ ಕೇಳಿಸೋದು ಅನ್ಕೊಂತೀನಿ ಮೋಸ್ಟ್ಲಿ. ಅದು ಹೆಂಗಿರುತ್ತೋ ಏನೋ ನನಗೂ ಗೊತ್ತಿಲ್ಲ, ತೆಗಿಬೋದಾ ತೆಗಿಬಾರ್ದ ಅಂತ. ನನಗೆ ಗೊತ್ತಿರೋಂಗೆ ತೆಗ್ದಾಕೋದು ಬೆಟರು ಅನ್ನಿಸ್ತಾ ಐತೆ. ಯಾಕಂದರೆ ಈ ಪೇಪರ್ಸ್ ಇದ್ದರೆ ಬರ್ರ ಅಂತ ಐತೆ ಒಂಥರ ಸೌಂಡ್, ಆ ಥರ ಬರ್ತಾ ಇರುತ್ತೆ. ಆ ಥರ ಬರಬಾರ್ದು. ಚೆಕ್ ಮಾಡಿ ನೋಡೋಣ ನಾವು. ಇದೇ ಅದು ಒಂದು ಚಿಕ್ಕದಾಗ ಒಂದು ಪಿನ್ ಒಂದು ಕೊಟ್ಟವ್ರಲ್ಲಪ್ಪ, ಐಫೋನ್ದು. ನಮ್ದು ಐಫೋನ್ ಅಲ್ಲ, ನಮ್ದು ನಾರ್ಮಲ್ ಫೋನ್. ಇದು ನಮ್ಮ ಫೋನ್ದು. ಸೂಪರ್. ಚೆಕ್ ಮಾಡೋಣ. ಚೆಕ್ ಮಾಡಿ ವಾಯ್ಸ್ ಹೆಂಗೆ ಬರ್ತೈತಿ ಏನು ಹೇಳಲೇಬೇಕಲ್ಲ. ಅದರಿಂದ 2 ಕಡೆ ಟೇಪ್ಸು ಓಪನ್ ಮಾಡಕ್ಕಣ. ಅದೇನ ಆಗಲಿ, 1 ನಿಮಿಷ. ಹಾಯ್ ಫ್ರೆಂಡ್ಸ್, ಇವಾಗ ಮೈಕ್ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ಇದ್ರನ್ನ ತಡೀರಿ. ಓಕೆ ಅನ್ಕೊಂತೀನಿ. ಬೇರೆ ಲೆವೆಲ್ ಆಗೋಯ್ತು ನಮ್ದು. ಇವಾಗ ಏನಿದ್ರೇನು ಓನರ್ಗೊಂದು ಫೋನ್ ಮಾಡಬೇಕು. ಓನರ್ಗೊಂದು ಫೋನ್ ಮಾಡ್ಬಿಟ್ಟು ಕೆಲಸ ಎಲ್ಲಿ ಏನು ಅಂತ ತಿಳ್ಕೊಬೇಕು. ಯಾಕಪ್ಪ ಅಂದ್ರೆ ನಾವು ಗಾಡಿ ಹತ್ರ ಬಂದ ಮೇಲೆ ಕೆಲ್ಸಕ್ಕೆ ಹೋಗೋದು. ಇನ್ನು ಈ ಬಾಕ್ಸ್ ಅವಶ್ಯಕತೆ ಇಲ್ಲ, ಇದು ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಓನರ್ಗೊಂದು ಫೋನ್ ಮಾಡೋಣ. ಇರಿ 1 ನಿಮಿಷ. ಹಾಯ್ ಫ್ರೆಂಡ್ಸ್, ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಒಂಚೂರು ಗೊರಗೊರ ಅನ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇರೆ ಏನಿಲ್ಲ, ಅಂದ್ರೆ ಗೊರಗೊರ ಏನಾನ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಅವ್ನ ಟ್ಯಾಕ್ಸಿ ಡ್ರೈವರ್ ಅಂದ್ರೆ ಎಬ್ಬರ್ಸೋನು ಮರ್ತೋಗ್ಬಿಟ್ಟಿದೀನಿ. ಅವ್ನ ಟ್ಯಾಕ್ಸಿ ಡ್ರೈವರ್ ಮಚ್ಚ ಹಂಗೆ ಬರ್ಸ್ಬಿಡೋ ಮಚ್ಚ ಬೆಳಿಗ್ಗೆ ಬಂದು ಅಂತ ಹೇಳೋದು. ನಾನು ಮರ್ತೋಗಿ ವಿಡಿಯೋಸ್ ಮಾಡ್ಕೊಂಡು ಇಡೋಗಿದ್ದೀನಿ. ಬನ್ನಿ ನೋಡೋಣ. ಅವನು ಇನ್ನ ಏನ್ ಮಾಡ್ತಾನೋ ಏನೋ ನೋಡ್ಬೇಕು ಹೋಗಿ. ಹೆಂಗೋ ಎಬ್ಬರ್ಸೋಣ ಅನ್ನೋ ಪಟ್ಕೆ ಎದ್ದು ಬಂದ್ಬಿಟ್ಟು ಅವನು ಹೆಂಗೋ ಎದ್ಬಿಟ್ಟು ಲಂಡನ್ಗೆ ಹೋಗವನೆ. ಲಂಡನ್ಗೆ ಹೋಗಿ ಬರ್ತಾವನೆ ನೋಡ್ರಿ. ಅಜ್ಜಿಗ್ಲಾಗೆ ಗೊತ್ತಾಗ್ಬಿಡ್ತದ ಯಾರೋ ಏನೋ ಮಾಡ್ದಾಗ ನೋಡ್ಕೊಂಬರ್ತಾನೆ ಅವನು. ಖುಷಿ ಚಳಿ. ಈ ಮಂಜಂತೂ ಇನ್ನೂ ಕಮ್ಮಿ ಆಗಿಲ್ಲ, ನೋಡ್ತಾ ಇರ್ಬೋದು. ಎಲ್ಲ ಟ್ಯಾಕ್ಸಿಗಳೆಲ್ಲ ಬಂದವೆ, ಎಲ್ಲ ಲೋಡಿಂಗ್ ಅನ್ಕೊಂತೀನಿ. ಲೋಡಿಂಗೇ ಇರಬೇಕು. ಎಲ್ಲ ಹೋಗ್ತಾ ಇದ್ದೀರಿ. ನಮ್ಮ ಹುಲಿ ರೆಡಿ ಆಗೈತೆ. ಯಾವುದಂತೀರಾ? ಮಹೇಂದ್ರ. ಅಂದರೆ ಅದು ಡ್ಯಾಮೇಜ್ ಆಗಿರೋದು ಮಾತ್ರ ಕೇಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ಫ್ರಂಟು ಇದು ಡ್ಯಾಮೇಜ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ನಡೀರ ಈ ಕಡೆ ಫ್ರಂಟ್ ಎಲ್ಲ ಕೆರೆಗೆ ಎಂಟ್ರಿ ಆಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಗಾಡಿ ಇನ್ನೇನು ಸ್ಟಾರ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ಗಾಡಿ ಮುಟ್ಟೋವಾಗ ಲಕ್ಷ್ಯವಾಗಿ ದೇವ್ರನ್ನ ಕೈ ಮುಗಿಬೇಕು, ತಪ್ಪೇನಿಲ್ಲ. ಮೇಯ್ನ್ ನಾನೇನಂದರೆ ಮಹಾದೇವನ ಮುಗ್ತೀನಿ, ಈಗ ಸೂರ್ಯ ದೇವನು ಮುಗ್ತಾ ಇರ್ತೀನಿ. ಒಂಚೂರು ದೇವ್ರ ಭಕ್ತಿ ಅಷ್ಟೇ, ಬೇರೆ ಏನಿಲ್ಲ. ಈ ಥರ ಶೇಕಿಂಗ್ ಏನು ಬರ್ತೈತೆ ಅರ್ಥ ಆಗ್ತಾ ಇಲ್ಲ. ಒಂಥರ ಅಲೆ 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 ಓ ಅಂತಂಗೆ ಅಲೆ ಬರ್ತಾಯಿದೆ. ಜಾಸ್ತಿ ದಿನ ಆಯಿತು ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಒಂಥರ ಮಾತಾಡೋದು ಎಲ್ಲ ಇವತ್ತು ಮಾಡ್ತಾ ಇದ್ದೀನಿ. ನೋಡಬೇಕು ಇನ್ನು ಏನೇನು ಆಗ್ತೈತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಕರೆಕ್ಟ್ಗ ಕೆರೆದಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಫ್ಯಾಕ್ಟ್ರಿ ಲೋಡಿಂಗ್ ಹಾಕೋದು ಎಲ್ಲ ನೋಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫುಲ್ ವಿಡಿಯೋ ನೋಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಆಫ್ ಮಾಡೋಕ್ಕೆ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. JCB ಒಂಥರ ಸ್ವಲ್ಪ ಜಾಸ್ತಿ.
ನಿಧಾನ ಆತದೋ ಅಷ್ಟು ನಿಧಾನಗ ಹೋಗ್ರಿ. ಸರಿ ಸರಿ. ಮೇಯ್ನ್ ಎಲ್ಲ ಅವನು ನಿಮ್ಮೆಗೆ ಡೌಟ್ ನನ್ಕ. ಊರಾಗ ನಿಧಾನಗ ಹೋಗು. ಹಾ, ಊರಾಗ ನಿಧಾನಗ ಹೋಗು, ಬೇರೆ ಕಡೆ ಎಲ್ಲ ಹೋಗು. ಊರಾಗ ಮೇಯ್ನ್ ಅವನೆಲ್ಲ ಬಂದಿರೋದು. ಸರಿ ಇರ್ಲಿ, ಮೇಯ್ನ್ ಯಾರನ್ನಾಗ್ಲಿ ಊರಾಗ ನಿಧಾನಗ ಹೋಗ್ರಿ. ಸರಿ ಇಲ್ಲ ಊರಾಗ ಅಣ್ಣ ಕೇಳಿಸ್ಕೊಂಡಿದ್ದೀರಾ? ಊರಾಗ ನಿಧಾನಗ ಹೋಗ್ರಿ. ಹಾಯ್ ಫ್ರೆಂಡ್ಸ್, ಗಾಡಿ ಬಂತು, ನಾನು ನೋಡಿ ಕಳಿಸ್ತಾ ಇದ್ದೀನಿ. ತುಂಬ ಪರವಾಗಿಲ್ಲ. ಊರಾಗ ಜಾಸ್ತಿ ಫೋನ್ ಮಾಡಿ ನಿಧಾನಗಾನೆ ಓದ್ತಾವ್ರಿ ಅಂತ ಹೇಳಿದ್ರು. ಸೂಪರ್ದು. ಗಾಡಿನಲ್ಲಿ ಆರನ್ ಬೇರೆ ಕೆಲಸ ಮಾಡ್ತಾ ಇಲ್ಲ, ಅದರಿಂದ ನಾವು ಬಾಯಿಂದ ಬಿಡ್ತೀವಿ. ರಯ್ಯ ಹೋಗ್ಬೋದು. ಬೆಳಿಗ್ಗೆ ನೋಡಿದರೆ ಫುಲ್ಲು ಮಂಜು, ಇವಾಗ ನೋಡಿದ್ರೆ ಫುಲ್ಲು ಬಿಸಿಲು. ಸರಿಗ ಹೊಡಿತೈತೆ ಬಿಸಿಲು ಅಂತ ಹೇಳ್ಬೋದು. ಸೆಕೆ ನೀರು ಸುರಿತಾ ಹೋಗ್ತೈತಪ್ಪ ಸ್ವಾಮಿ. ಟ್ಯಾಕ್ಟ್ರಿ ಬರ್ತೈತೆ. ಇದು ಗಾಡಿ ಲೋಡ್ ಆಗೋಯ್ತು. ಗಾಡಿ ಬರ್ತಾವನಲ್ಲಿ ಏನೊಂದು 7 ಗಾಡಿ ಹಾಕವ್ರೆ ಗುರು. ಬಿಡುವನೇದೇ ಪರವಾಗಿಲ್ಲ. ನಮ್ಮ ಟ್ಯಾಕ್ಸಿಗಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ವೀಡಿಯೋ ಮಾಡ್ಕೊಡೋಕ್ಕೆ ಎಲ್ಲ. ಒಂಥರ ಜಾಲಿ ಫುಲ್ ಖುಷಿ. ಸೆಕೆ ನೀರು ಮಾತ್ರ ಸರಿ ಈಗ ಸುರಿತೈತೆ. ಫ್ಯಾನ್ ಬೇರೆ ಕೆಲಸ ಮಾಡ್ತಾ ಇಲ್ಲ, ಓಡ್ತಾನೆ ಇಲ್ಲ. ದೇವರಾಣಿ ಒಂದು ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದು ದೇವರಾಣಿ ಭಾರಿ ಕಷ್ಟ. ಎಲ್ಲಿ ನಾನು ವಿಡಿಯೋ ಮಾಡಿ ಏನಾದ್ರು ಮಾತಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್గా ಫೋನ್ ಮಾಡ್ತಾರ. ಏನ್ ಮಾತಾಡ್ತೀನೋ ಏನೋ ಎಲ್ಲ ಎರೇಜ್ ಆಗ್ಬಿಡ್ತೈತೆ. ಫಸ್ಟ್ ಮೆಮೊರಿ ಲಾಸ್ ಪವರ್ ಬೇರೆ ಹೊರಟೋಯ್ತು. ಏನ್ ಮಾತಾಡೋದು ಅಂತಾನೆ ಅರ್ಥನೇ ಆಗ್ತಾ ಇಲ್ಲ. ದೇವ್ರೇ ಕರೆಕ್ಟ್ ಹೇಳೋದು ಮರ್ತ. ನಮ್ JCB ಡ್ರೈವರ್ ಒಬ್ರು ಫೋನ್ ಮಾಡಿದ್ರು, ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ. ಡ್ರೈವರ್ಗಳಂದ್ರೆ ದೇವರಣಿ ಮರ್ಯಾದಿನೇ ಇಲ್ಲ ಗುರು. ಪ್ರಾಮಿಸ್ ಆಗಿ ಏನ್ ಅಲ್ಲ, ನಾವು ಕರೆಕ್ಟ್ಗ ದುಡಿತೀರಿ, ಕರೆಕ್ಟ್ಗ ಸಂಪಾದಿಸ್ತೀರಿ. ಯಾರೋ ಮಾಡೋ ತಪ್ಪುಗಳಿಂತ ಎಲ್ಲಾ ಡ್ರೈವರ್ಗೂ ಒಂದೊಂದು ಕೆಟ್ಟ ಹೆಸರು ಅನ್ನೋದು ಬರ್ತಾ ಇರುತ್ತೆ. ತಡೀರಿ ಒಂದ್ ನಿಮಿಷ. ಯಾರ ನಿಲ್ದಿರ ಬೇಡಪ್ಪ ನನ್ ಗೋಳು. ಪಾಪ ಅವ್ರದ್ದು ಮನೆ ಐತೆ, ಜಮೀನ್ ಐತೆ, ಎಲ್ಲ ಐತೆ ಡ್ರೈವರ್ದು. ಒಂದ್ ಹುಡುಗಿನೂ ಲವ್ ಮಾಡವಳೆ, ಹುಡುಗನೂ ಲವ್ ಮಾಡವನೆ. ನೋಡಿದ್ರೆ ಅವ್ರ ಮನೆ ಕಡೆ ನಿಂಕ ಇಲ್ಲ ನೀನ್ ಡ್ರೈವರ್ ಅನ್ನೋ ಒಂದೇ ಒಂದು ಕಾರಣಕ್ಕ ಇಲ್ಲ ನೀನ್ ಕೊಡಲ್ಲ ಹುಡುಗಿನ್ ನಾವು ಅಂತ ಹೇಳವ್ರೆ. ಏನ್ ಡ್ರೈವರ್ಗಳಂದ್ರೆ ಅಷ್ಟೊಂದು ಕೀಳಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ? ಒಂದು ಡ್ರೈವರ್ ಇಲ್ಲ ಅಂದ್ರೆ ಎಂತ ವರ್ಕ್, ಎಂತ ಕೆಲ್ಸನೂ ನಡೆಯಲ್ಲ, ಎಂತ ಜೀವನನೂ ನಡೆಯಲ್ಲ. ಮೇನ್ ಡ್ರೈವರ್ಗ ಎಂತ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಮರ್ಯಾದೆ ಫಸ್ಟ್ ಕೊಡೋದ್ ಕಲೀರಿ, ಯಾರನ್ನ ಆಗ್ಲಿ. ಮೈನ್ ಡ್ರೈವರ್ಗಳಂದ್ರೆ ಅಷ್ಟೊಂದು ಕೀಳೇನಲ್ಲ. ಯಾರೋ ಮಾಡೋ ತಪ್ಪುಗ ಎಲ್ಲಾ ಡ್ರೈವರ್ಗಳು ಇರಲ್ಲ. ಆ ತರ ತಿಳ್ಕೊಳ್ರಿ ನೀವೇ ಫಸ್ಟ್. ನಾನೇನಾದ್ರೂ ತಪ್ಪಾಗಿ ಏನಾನ ಹೇಳಿದ್ರೆ ಕ್ಷಮಿಸ್ಬಿಡ್ರಿ ಅಷ್ಟೇ, ಬೇರೆ ಏನಿಲ್ಲ. ಮೈಕ್ ಒಂದ್ ತಗೊಂಬಂದಿದ್ರ ನೋಡಿದ್ರೆ ವಾಯ್ಸ್ ಕ್ಲಾರಿಟಿನೇ ಬರ್ತಾ ಇಲ್ಲ, ಪ್ರಾಮಿಸ್ ಆಗಿ. ಇನ್ನು ಊಟ ಬೇರೆ ತಂದಿಲ್ಲ. ಗಾಡಿಗಳು ಬಂದವರು ಲೋಡ್ಗಳು ಹಾಕಿ ಕಳಿಸ್ತಾ ಇದ್ದೀನಿ, ಹೋಗ್ತಾವ್ರೆ. ಹೊಟ್ಟೆ ಬೇರೆ ಹಸುವಾಗ್ತೈತೆ.
ಟೈಮ್ ಎಷ್ಟಾಯಿತು? ಟೈಮ್ ನೋಡಿದರೆ 10:15 ಆಯಿತು. ಗಾಡಿಗಳು ಬಂದವರು ಲೋಡ್ಗಳು ಹಾಕಿ ಕಳಿಸ್ತಾ ಇದ್ದೀನಿ, ಹೋಗ್ತಾನೆ ಅವರೇ. ಊಟ ಬೇರೆ ಇನ್ನೂ ತಂದು ಕೊಟ್ಟಿಲ್ಲ. ಹೊಟ್ಟೆ ಹಸಿವು ಆಗ್ತೈತೆ, ಏನು ಮಾಡೋದು? ಜಾಸ್ತಿ ಕಷ್ಟ ಡ್ರೈವರ್ಗಳ ಜೀವನ. ಹಾಯ್ ಫ್ರೆಂಡ್ಸ್, ಡೀಸಲ್ಲು ಊಟ ತಂದವ್ರೆ, ನೀರು ತಂದಿಲ್ಲ. ಹೊಟ್ಟೆ ನೋಡಿದರೆ ಫುಲ್ ಹಸಿವೆ ಆಗ್ತೈತಿ. ಏನು ಮಾಡೋದು? ಓನರ್ಗಳನ್ನ ಕೇಳೋದ, ಪಾಲ್ಟಿಗಳು ಕೇಳೋದ, ಒಂದು ಅರ್ಥ ಆಗಲ್ಲ. ಅವನೊಬ್ಬನು ಫೋನಾಗಿ ಇರೋದ್ನು ಕಿತ್ಕೊಂಡು ಅವ್ರ ಹುಡುಗಿ ತಗ ಲವರ್ ಬಾಯ್ ಆಗೋದ್ನು. ಏನೋ ಹೋಗ್ರಪ್ಪ, ಬೇಜಾರುಗಳಾಗವೆ. ಊಟ ಇರಲ್ಲ. ಇವ್ರದ್ದು ಟ್ಯಾಕ್ಸಿ ಹೊಡೆದು ದೊಡ್ಡ ರಾಮಾಯಣಪ್ಪ. ದೇವರಾಣಿ ಯಾವಂತಾಗನ ಹೇಳ್ಬಿಡ್ಬೋದು. ಈ ಟ್ಯಾಕ್ಸಿ ಹೊಡ್ತಾಗ ಮಾತ್ರ ಊಟಗಳು ತರೋರು, ನೀರುಗಳು ಎತ್ಕೊಂಡ್ಬರಕ್ಕಾಗಲ್ಲ. ಊಟ ಅಂತೂ ತಂದವ್ರೆ, ಊಟ ಅಂತೂ ತಿಂದಿದ್ದಾಯ್ತು, ನೀರು ಎಲ್ಲ ಬಂದೈತೆ. ಪರವಾಗಿಲ್ಲ, ಒಂಥರ ನಿಮ್ದೇ ಆಗೋಯ್ತು. ನೀರು ತಂದವ್ರೆ ಟ್ಯಾಕ್ಸಿ. ಊಟ ಬೇಕಲ್ಲ, ತಿನ್ಲೇಬೇಕು. ಟೈಮ್ ತಿನ್ನೋಕೆ ತಿನ್ಬೇಕಲ್ಲ, ಹೆಂಗಾಯ್ತು ಏನು ಮಾಡೋಕ್ಕಾಗಲ್ಲ. ಒಂಥರ ನೆಮ್ಮದಿಯಪ್ಪ, ದೇವರಣೆ ಹೇಳ್ಬೇಕು. ಫುಲ್ ಸುಸ್ತ, ಒಂಥರ ಕೆಲಸ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಇಲ್ಲ, ಈ ಕೆಲಸ ಮಾಡಿಸ್ಕೊಳ್ಳೋರು ಸ್ವಲ್ಪ ಟೈಮ್ ಊಟ ನೀರು ತಂದ್ಕೊಳ್ಬಿಟ್ರೆ ಒಂಥರ ನೆಮ್ಮದಿ ಮೇಯ್ನ್. ಯಾವುದಪ್ಪ ಇನ್ನೊಂದು ಬುಷ್ ಒಂದು ತಿರುಗ್ಬಿಟ್ಟೈತೆ. ಗ್ರೀಸ್ ಹೊಡೆದ್ರೆ ಇರ್ತಾನೆ ಇಲ್ಲ. ಪಳ್ಳ ಆಗ್ತಾ ಇತ್ತು. ಗ್ಯಾರೇಜ್ಗೆ ಎಲ್ಲಾಣ ಹೋಗೋಣ ಅಂದರೆ ಟೈಮ್ ಸಿಗ್ತಾ ಇಲ್ಲ. ಸ್ವಲ್ಪ ವಿಡಿಯೋ ನೋಡ್ತಾ ಇರೋರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಗ್ಯಾರಂಟಿ ಏನಾದರೂ ಬಂದಿಲ್ಲಂದ್ರೆ. ಯಾಕಂದರೆ ನಮ್ಮದು ಐಫೋನುಗಳು ಎಲ್ಲ ಎಷ್ಟು ಸಾವುಕಾರರು ಅಲ್ಲ. ನಾವು ಏನೋ ನಾರ್ಮಲ್ ವಿಡಿಯೋ ಫೋನ್ ಹಾಕೊಂಡು ಏನೋ ವೀಡಿಯೋ ಮಾಡ್ಕೊಂಡು ಹಂಗೆ ಇದು ಮಾಡ್ತಾಯಿದ್ದೀವಿ. ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗ್ತದೆ. ಏನಿಲ್ಲ ರಯ್ಯ ಹೋಗ್ಲಿ.
ಫುಲ್ಲಾಗಿರ್ಬೇಕು ನಮ್ಮ ರೈತರ. ಓ ರಯ್ಯ ರಯ್ಯ ಫುಲ್ಲಾಗಿ ತುಂಬಾಕಿದ್ನಿ ಲೋಡು, ಎಲ್ಲೂ ಗ್ಯಾಪ್ ಕೀಪ್ ಏನೂ ಇಲ್ಲ. ಮತ್ತು ಇನ್ನೊಂದು ಟ್ಯಾಕ್ಟ್ರು ಅಲ್ಲಿ ಕೆರೆನಲ್ಲಿ ಬರ್ತೈತೆ. ಅಂದರೆ ಒಂಥರ ಈ 6 ಗಾಡಿ ಹಾಕಿರೋದ್ರಕ್ಕಿಲ್ಲಿ ರೆಸ್ಟ್ ಚೆನ್ನಾಗಿ ಸಿಗ್ತೈತೆ. ಮೇಯ್ನ್ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತಗೊಬೋದಲ್ಲ. ಇಲ್ಲ ಅಂದಿದ್ರೆ ಕಂಟಿನ್ಯೂಸ್ಗೆ ಹಂಗೆ ಗಾಡಿಗಳಿದ್ರೆ ಏನೊಂದು ಸ್ವಲ್ಪ ಹೊತ್ತು ಕೂಡ ಒಂಥರ ಬಿಡವೇ ಇರಲ್ಲ, ತುಂಬ್ತಾ ಇರಬೇಕಿಲ್ಲ ಅಂದರೆ ಈ ಭುಜಗಳೆಲ್ಲ ಫುಲ್ಲು ನೋವು ಎತ್ಕೊಂಡ್ಬಿಡ್ತೈತೆ. ಸ್ವಲ್ಪ ಇವಾಗ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಬೆಟರ್. ಮಧ್ಯಾಹ್ನ ಆದರೂ ಸ್ವಲ್ಪ ಟೈಮಿಗೆ ತಂದವ್ರೆ ಊಟ. ಇಲ್ಲೊಬ್ಬನೇನೋ ಮಾಡ್ತಾನೆ. ಎಲ್ಲ ವ್ಯಾಪಾರಿಗಳು ಯಾವುದಾದ್ರು ವ್ಯಾಪಾರಿಗಳಿಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ದೊಡ್ಡದಾಗಿ ಡ್ರೈವರ್ಗಳಾಗೋ ಥರ ಅದ್ರಾಗ ನೆಟ್ಟುಗಳವೇ ಇಲ್ಲ, ಏನು ನೋಡಲ್ಲ, ಏನೂ ಇಲ್ಲ. ಏನಕ್ಕ ಇವರೆಲ್ಲ ಇಂಥವ್ರ ಡ್ರೈವರ್ಗಳು? ಏನಾಗೈತದ? ಬೆಡ್ಡಿಂಗ್ ಬೋಲ್ಟ್ 2 ಬೋಲ್ಟ್ ಕಟ್ಟಾಗಿವೆ, 3 ಬೋಲ್ಟ್ ಕಟ್ಟಾಗಿವೆ. ಈ ಕಡೆ ಒಂದೇ ಬೋಲ್ಟ್ ಇರೋದು. ಹೂಕುದು ಬೆಡ್ಡಿಂಗ್ ಬೋಲ್ಟ್ 3 ಬೋಲ್ಟಾಗ ಫುಲ್ ಲೋಡ್ಗಳು ಹಾಕ್ಕೊಂಡು ಓಡಿಸ್ತಾವ್ರೆ. ಆಹಾ ಸ್ವಾಮಿ ಪುಣ್ಯಾತ್ಮ. ಇವಂದು ಇನ್ನೊಂದು ಫೋಟೋ ಐತೆ, ನೀವು ಬೇಕಾದ್ರೆ ತೋರಿಸ್ತೀನಿ, ವಿಡಿಯೋದಲ್ಲಿ ಬೇಕಾ ಹಾಕಿರ್ತೀನಿ ನೋಡ್ರಿ. ಕಮೆಂಟ್ ಮಾಡಲೇಬೇಕು. ಬಾಡೋರಪ್ಪ ಏನು ಮಾಡೋಣ. ಟೈಟ್ ಮಾಡೋ ಕರೆಕ್ಟ್ಗಲ್ಲ. ಸ್ಪಾನರ್ ಕೂಡ ಇಕ್ಕೆಣಕ್ಕೆ ಗೆತ್ತಿಲ್ಲ. ನಮ್ಮ JCBಗಳು ಹೊರ್ತಾಗ ಬಂದು ಬೇಡ್ಕೊಂತಾರೆ, ಸ್ಪಾನರ್ ಇದ್ರೆ ಕೊಡ್ರೋ ಅಂತ. ಇದು ತಗೊಂಬಂದಿದ್ದು ಸ್ಪಾನರ್ ನಾನು ತಗೊಂಬಂದಿದ್ದು ಮಾಲರ್ನಿಕ ಸ್ಪಾನರ್ ಇದು ರಿಂಗು ಬುಚ್ಚೋ. ಹುಕ್ ಬೋಲ್ಟ್ಗಳು ನೋಡ್ಕೊಂಡಿರೋನೆಲ್ಲ ಡ್ರೈವರ್ಗಳಾಗೋತಾನಪ್ಪ. ಇನ್ನೂ ಹೋಗ್ಬಿಡು ಅಲ್ಲಿಗೆ. ಊಟ ತಿನ್ನೋಕ್ಕೆ ಗಾಡಿ ನೆರಳಕ್ಕಾಕಂತ ಇದ್ದೀರಿ ಮಚ್ಚ. ಇನ್ನು ಮುಂದಕ್ಕೆ ಬಾ. ಒಳ್ಳೆ ಅಂದರೆ ಒಟ್ನಾಗ ಈಚರ್ ಗಾಡಿಗಳು, ಹಳೆ ಗಾಡಿಗಳು ಸೌಂಡ್ ಖರಾಬು ಬಾಡಿಗ. ಹಾಂ ಊಟ ಅಂತೂ ಬಂದೈತೆ. ನೀನು ತಿನ್ನಬೇಕು, ಪರವಾಗಿಲ್ಲ. ಚಪಾತಿ ಕುಷ್ಕ ತಂದವ್ರೆ. ಇಲ್ಲಿ ನೋಡ್ಗುರು ಬೀಳ್ತಾರೆಲ್ಲ ವೀಡಿಯೋನ ಕಾಣಿಸ್ಕೊಳಕ್ಕೆ. ಸರಿ, ಊಟ ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇಟ್ಕೊಂಡು ಲೋಡ್ ಲೆಕ್ಕ ಬೇರೆ ತುಂಬ್ತಾ ಇದ್ದೀರಿ ಅಂದರೆ ಟ್ಯಾಕ್ಟ್ರಿ ಡ್ರೈವರ್ಗೆ ಜಾಸ್ತಿ ಬಾಳ್ತಿದ್ದವ್ರೆ, ಅದ್ರಲ್ಲಿ ಮಾತ್ರ ಒಳ್ಳೆ ಬಾಟ ಕಾಯ್ತಾರೆ. ಏನಂತ ಏನಕ್ಕೆ ನಾವು ಕೊಡೋ 100 ರೂಪಾಯಿ, ನಿಂಗೆ
ಕೊಡೋದು 500 ರೂಪಾಯಿ ಎಲ್ಲಲ್ಲಿ ನಾವು ತಿರ್ಗಾಡೋದು, ನಾವು ಹಳ್ಳದಿನ ಎಸ್ಕೊಳೋದು, ನಾವು ಮಾಡೋಕ್ಕಾಗ್ತದೆ ನೀವು. ಅಂದ್ರೆ ನಿಮ್ಮನ್ನೆಲ್ಲ ಕಳ್ಸೋದು ನಾನೇ ಅಲ್ಲ, ಲೋಡ್ ಮಾಡಿ. ನೀವಿರೋದೊಂದು ಜಾಗದಾಗ ಅಲ್ಲಾಡಲ್ಲ ಬಿಡ್ತಲ್ಲ. ಅಂದ್ರೆ ಈ ಕೈಗಳು ಅಲ್ಲ, ಎಷ್ಟು ನೋವಲ್ಲ ನೀವೇ ಹೇಳಿ. ನೋಡ್ತದೆ, ನಾವು ಮಾಡಿ ಪುನಃ ನಾವು ಅಲ್ಲೇ. ಆದರೆ ಒಟ್ನಾಗ ನಿಜಾನೇ, ನಿಮ್ಗೆ ಬಾಡಿ ಫುಲ್ ನೋವ್ತೈತೆ, ನನಗೆ ಇಷ್ಟು ಮಾತ್ರ ನೋವು. ಓಕೆ, ರಯ್ಯ ಹೋಗಲೇ. ನೋಡಿದ್ರಾ ನಮ್ಮ ಟ್ಯಾಕ್ಸಿ ಡ್ರೈವರ್ ಥರ ಕಷ್ಟ ಹೆಂಗಿದೆ ಅಂತ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್. ಒಳ್ಳೆ ಫಸ್ಟ್ ಯಾರನ್ನ ಹಾಕ್ಸ್ಬಿಡ್ಬೇಕಪ್ಪ, ಆಗ್ತಾ ಇಲ್ಲ, ನಮ್ಗೆ ಬಾಯಿ ನೋವು ಬಂದ್ಬಿಟ್ಟೈತೆ ಬೆಳಗ್ಗೆ ನಿಂಕ. ರಯ್ಯ ಒಳ್ಳೆ ರಯ್ಯ ಒಳ್ಳೆ ನಂಗೆ ಹೇಳಿ. ಒಬ್ಬರ ಮೇಲೆ ಪೈಪೋಟಿ ಬಿತ್ಕೊಂಡ್ಬರ್ತಾವ್ರೆ ಗಾಡಿಗಳು.